ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯ ಶಿವನ 2025 ಮುಗೀತು. 26 ಸ್ಟಾರ್ಟ್ ಆಯಿತು. ಬೆಂಗಳೂರಲ್ಲಿ ಇದ್ದು ಬೋರ್ ಆಯಿತು. ಅದಕ್ಕೆ ಚಿಕ್ಕಮಂಗ್ಳೂರಿಗೆ ಹೋಗೋಣ ಅಂತ ಹಾಗೆ ಒಂದು ಟ್ರಿಪ್ ಹೋದೋ. ಅಲ್ಲಿ ನಮ್ಮ ಮಂದೀಪಣ್ಣ ಅಂತ ಒಬ್ಬರಿದ್ದಾರೆ, ರವಿತೇಜ್ ಅವರ ಕಝಿನು. ಅವ್ರ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಬಟ್ ಅವಾಗ ಮನೆಗೆ ಹೋದರೆ ಫುಲ್ಲು ಸುತ್ತ ಕಾಫಿ ತೋಟ, ಹಸಿರು ಗಿಡ ಮರಗಳು, ಸಕ್ಕದಾಗಿತ್ತು ಮಾತ್ರ ಜಾಗ. ಪಪ್ಪಾಯ ಮರ ಎಲ್ಲ ಇತ್ತು ಅಲ್ಲೇ. ಆಮೇಲೆ ಚಿಕ್ಕು ಮರ ಇತ್ತು, ಸುತ್ತ ಕಾಫಿ ತೋಟ. ಅವ್ರ ಮನೆಯಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಅನಾನಸ್ ಗಿಡ ಇತ್ತು. ಅದು ಇನ್ನೂ ಪುಟ್ದಾಗಿತ್ತು, ಇವಾಗ ತಾನೇ ಬಿಟ್ಟಿತ್ತು. ಇನ್ನೂ ದಪ್ಪ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಅದು ಪೈನಾಪಲ್. ಹಾಗೇ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ರಾಮ್ಫಲದ ಮರ ಇತ್ತು. ಆ ಕಾಯೆಲ್ಲ ಬಿಟ್ಟಿತ್ತು, ಬಟ್ ಇನ್ನೂ ಹಣ್ಣಾಗಿರಲಿಲ್ಲ. ಇದೆ ನಮ್ಮ ಮಂದೀಪಣ್ಣ ಅವ್ರ ಮನೆ. ಸುತ್ತ ಗ್ರೀನು, ಸೆಂಟ್ರಲ್ಲಿ ಒಂದು ಮನೆ, ಸಖತ್ತಾಗಿತ್ತು. ಬನ್ನಿ ಆ ಮನೆಯೂ ತೋರಿಸ್ತೀನಿ. ಹಾಗೆ ಆ ಮನೆ ಸುತ್ತಮುತ್ತ ಇರೋವಂಥ ಕಾಫಿ ತೋಟ, ಆ ಕಾಫಿ ತೋಟದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅದನ್ನು ಒಂದಷ್ಟೇ ಎಕ್ಸ್ಪ್ಲೋರ್ ಮಾಡ್ತೀನಿ. ಇದು ಕಾಫಿ ಬೀಜನ ಕಿತ್ಕೊಬಂದು ಒಣಗಾಕಿರೋವಂಥದ್ದು. ಇದು ಅವ್ರ ಮನೆ ಸುತ್ತ ಇರೋವಂಥ ಜಾಗ. ಅವರು ಬೆಳೆದಿರೋವಂಥ ಭತ್ತ ಅದು, ಹಾಗೆ ಹಾರ ಹಾಕಿದ್ದಾರೆ. ಇದು ಅವ್ರ ಮನೆ. ಸುತ್ತ ಕಾಫಿ ತೋಟ ಇದ್ದು ಈ ಥರ ಒಂದೇ ಒಂದು ಸಿಂಗಲ್ ಮನೆ ಇದ್ದರೆ ಸಕ್ಕತ್ತಾಗಿರುತ್ತೆ. ಅಲ್ಲೇ ಕೊತ್ತಂಬರಿ ಸೊಪ್ಪು ಎಲ್ಲ ಬೆಳೆದಿದ್ರು ಅವರೇನೆ ಮನೆಗೋಸ್ಕರ. ಆಮೇಲೆ ಮೆಣಸಿನ ಗಿಡಗಳನ್ನ ತಗೊಬಂದಿದ್ರು, ಇನ್ನೂ ಒಂದಷ್ಟು ಗಿಡಗಳನ್ನ ಹಾಕ್ಬೇಕಂತೆ. ಹಾಗಾಗಿ ಇವೆಲ್ಲ ಮೆಣಸಿನ ಗಿಡಗಳು. ಇದು ಮೆಣಸಿನ ಬಳ್ಳಿ ನೋಡಿ, ಸಕ್ಕತ್ತಾಗ್ಬಿಟ್ಟಿದೆ ಮೆಣಸು. ಇದಿನ್ನೊಂದು ಸ್ವಲ್ಪ ಟೈಮ್ ಹೋಗಬೇಕು. ಅದಾದಮೇಲೆ ಇದನ್ನು ಕಿತ್ತು ಒಣಗಿಸ್ತಾರೆ. ಇದು ಚಕ್ಕೋತ ಮರ, ಅಲ್ಲೇ ಪಕ್ಕದಲ್ಲೇ ಇತ್ತು, ಅವ್ರ ಮನೆ ಪಕ್ಕದಲ್ಲೇ. ಮರದ ತುಂಬ ಬರೀ ಎಣ್ಣೆ ತುಂಬಿತ್ತು. ಎಲ್ಲಿ ನೋಡಿದ್ರು ಬರೀ ಕಾಫಿ, ಚಕ್ಕೋತ ಆ್ಯಂಡ್ ಮೆಣಸು. ಸಕ್ಕತ್ತಾಗಿತ್ತು ಪ್ಲೇಸ್ ಮಾತ್ರ. ನಾನು ಹಾಗೆ ಮನೆ ಸುತ್ತ ಎಲ್ಲ ನೋಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮಂದೀಪಣ್ಣವರು ಒಂದು ಮಿನಿ ಟ್ರ್ಯಾಕ್ಟರ್ ತಗೊಬಂದರು. ಬಾಜಗಿ ಇಲ್ಲೇ ನೋಡ್ತೀಯ, ತೋಟ ತೋರಿಸ್ತೀನಿ, ತೋಟ ನೋಡ್ಕೊಬರೋಣ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾನು ಚಕ್ಕಂತ ಎದುರು ಕೂತ್ಕೊಂಡೆ. ಅದ್ರ ಮೇಲೆ ಇಲ್ಲಿಂದ ಸ್ಟಾರ್ಟ್ ಆಯಿತು ಅವ್ರ ತೋಟಕ್ಕೆ ಹೋಗೋದು. ಅಷ್ಟೊತ್ತು ಇನ್ನೊಬ್ಬಣ್ಣ ಬಂದರು, ಅವರು ಕೂತ್ಕೊಂಡ್ರು. ಇಲ್ಲಿಂದ ಹಾಗೆ ಹೊರಟು ಸುತ್ತ ಕಾಫಿ ತೋಟ. ಬಟ್ ಆ ಟ್ರ್ಯಾಕ್ಟ್ರಲ್ಲಿ ಹಿಡ್ಕೊಳ್ಳೋಕೆ ಗ್ರಿಪ್ಪು ಇಲ್ಲ. ಹಾಗೇ ನಿಂತ್ಕೊಂಡು ಒಂದಷ್ಟು ವೀಡಿಯೋಗಳನ್ನ ತೊಗೋತಾ ಇದೆ, ಸುತ್ತ ಇರುವಂಥ ವೀಡಿಯೋನೆಲ್ಲನೂ. ಬಟ್ ಅದು ತಗ್ಗು ಗುಂಡಿ ಇರೋದ್ರಿಂದ ಫುಲ್ ಶೇಕ್ ಆಗ್ತಿತ್ತು ನೋಡಿ. ನಿಮಗೆ ಗೊತ್ತಾಗುತ್ತೆ, ಆ ಕ್ಯಾಮ್ರಾ ಫುಲ್ಲು ಶೇಕ್ ಆಗ್ತಾ ಇದೆ. ಇಲ್ಲಿಂದ ಬಂದರೆ ಅಲ್ಲಿ ಕಾಫಿನ ಆಗಲೇ ಕುಯ್ತಾ ಇದ್ರು. ಅಂದರೆ ಈ ಥರ ಕೆಳಗಡೆ ಎಲ್ಲ ಟಾರ್ಪಲ್ ಹಾಕ್ಕೊಂಡು ಈ ಥರ ಎಲ್ಲ ಕೀಳ್ತಾ ಇರ್ತಾರೆ. ಅದನ್ನೆಲ್ಲ ಕಿತ್ತು ಕೆಳಗಡೆ ಹಾಕಿರ್ತಾರೆ.
ನೋಡಿ ಇದು ಕಾಫಿ ಬೀಜ ಕಿತ್ತು ಎಲ್ಲ ತೆಗೆದು ಚೀಲದಲ್ಲಿ ತುಂಬಿದ್ದಾರೆ. ಈ ಥರ ಚೀಲದಲ್ಲಿ ತುಂಬಿಡ್ತಾರೆ. ನೋಡಿ ಇವರೇ ಎಲ್ಲ ಫುಲ್ಲು ಕೀಳ್ತಾ ಇದ್ದಾರೆ. ಫುಲ್ಲು ಕೈಗೆಲ್ಲ ಗ್ಲೌಸು ಎಲ್ಲ ಹಾಕ್ಕೊಂಡಿರ್ತಾರೆ, ಯಾಕೆಂದರೆ ಅದು ತುಂಬ ಹಾರ್ಡಾಗಿರುತ್ತೆ ಕೀಳೋದಕ್ಕೆ. ನೋಡಿ ಈ ಥರ ಎಲ್ಲ ಕಿತ್ತು ಅಂತ ಗುಡ್ಡೆ ಮಾಡಿಬಿಟ್ಟು ಆಮೇಲೆ ಎಲ್ಲನೂ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಬೀಜನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಇದಕ್ಕೆ ತುಂಬ್ತಾರೆ, ಚೀಲಗಳಿಗೆ ತುಂಬ್ತಾರೆ. ಬಟ್ ತುಂಬ ಕಷ್ಟ ಇರುತ್ತೆ, ನಾವು ಅಂದ್ಕೊಳ್ಳೋಷ್ಟು ಈಸಿ ಅಲ್ಲ ಇದು ಕೆಲಸ. ತುಂಬ ಹಾರ್ಡ್ ಇರುತ್ತೆ. ಕೀಳ್ಬೇಕಾದ್ರೆ ಕೆಲವೊಂದು ಸತಿ ಗ್ಲೌಸ್ ಎಲ್ಲ ಹಾಕ್ಕೊಂಡಿಲ್ಲ ಅಂದರೆ ರಕ್ತನೂ ಬಂದ್ಬಿಡುತ್ತೆ. ಆಮೇಲೆ ಫುಲ್ಲು ಆ ಪೊದೆ ಎಲ್ಲ ಇರುತ್ತಲ್ಲ, ಹುಷಾರಾಗಿ ಇದು ಮಾಡಬೇಕು. ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು, ಆ ಸೊಪ್ಪೆಲ್ಲ ತೆಗೆದು ಸಪ್ರೇಟ್ ಮಾಡ್ತಾರೆ. ಮಂದಿಪಣ್ಣ, ಇದು ಯಾವ್ದು ಇದು ಕಾಫಿ? ರೋಬಸ್ಟಾ. ಇಲ್ಲಿ ನೋಡಿ ಇವರೇ ನಮ್ಮ ಮಂದಿಪಣ್ಣ. ಇನ್ನೊಂದ್ಸತಿ ಹೇಳಿ. ಸಿಗ್ನಲ್ ಹುಡುಕ್ತಾ ಇದ್ದಾರೆ, ಬಟ್ ಒಳಗಡೆ ತುಂಬ ಒಳಗಡೆ ಎಲ್ಲ ಸಿಗ್ನಲ್ ಕಷ್ಟ. ನೋಡಿ ಕಾಫಿ ಬೀಜನೆಲ್ಲ ಕಿತ್ತು ಈ ಥರ ಚೀಲಗಳಿಗೆ ತುಂಬಿರ್ತಾರೆ. ಒಂದು ಕಡೆ ಇದ್ದಂಥ ಕಾಫಿ ಬೀಜನೆಲ್ಲ ತುಂಬ್ಕೊಂಡಿದ್ದಾಯ್ತು, ಇನ್ನೊಂದು ಕಡೆ ಒಂದಷ್ಟು ಮೂಟೆಗಳಿದ್ದವು, ಅದನ್ನು ತುಂಬ್ಕೊಳ್ಳೋಕ್ಕೆ ಈ ಮತ್ತೆ ತಿರ್ಗಾ ನಮ್ಮ ಮಂದಿಪಣ್ಣ ರಿವರ್ಸ್ ಹಾಕ್ಕೊಂಡು ಆ ಗಾಡೀಲಿ ಹೊರಟ್ರು. ನೋಡಿ ಇದನ್ನು ಈಗ ತುಂಬ್ಕೋಬೇಕು. ಇವಾಗ ನೆಕ್ಸ್ಟು ಮುಂದಿನ ವರ್ಷಕ್ಕೆ ನಾ ಇವಾಗ ಕಿತ್ತಾದ್ಮೇಲೆ 1 ಇಯರ್ ಬ್ಲಾಸಮ್ ಆಗುತ್ತೆ. ಇದು 2 ಮಂತಲ್ಲಿ ಬ್ಲಾಸಮ್ ಆಗುತ್ತೆ. ಹಾಂ, ಮಾರ್ಚ್ ಟೈಮಲ್ಲಿ ಬ್ಲಾಸಮ್ ಆಗಿ ನೋಡಿ ಈ ಥರ ಆಗುತ್ತೆ ಹೂವು. ಕಪ್ಪಾಗ್ಬಿಟ್ಟು ನೋಡಿ ಇದೇ ಕಾಫಿ ನೆಕ್ಸ್ಟ್ ಇಯರ್ಗೆ. 1 ಇಯರ್ ವೇಟ್ ಮಾಡಿ. ಮತ್ತೆ ತಿರ್ಗಾ ಸೆಂಟ್ರಲ್ ನೀರು ಹಾಕ್ತಾ ಇರಬೇಕಲ್ಲ? ಹಾಂ, ತನಕ ನೀರು ಕೊಡಬೇಕು. ಒಂದು ಕಡೆ ಮೆಣಸು, ಒಂದು ಕಡೆ ಕಾಫಿ, ಎಲ್ಲನೂ ಸಕ್ಕತ್ತಾಗಿತ್ತು ತೋಟ. ಬಟ್ ನಾವು ನೋಡೋಕ್ಕೆ ಚೆನ್ನಾಗಿದೆ, ಅಲ್ಲಿ ಕೆಲಸ ಮಾಡೋರು ಗೊತ್ತಿರುತ್ತೆ ಅಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ. ಯಾಕೆಂದರೆ ಇನ್ನು ಸ್ಟಾರ್ಟ್ ಆಯಿತು ಅಂದರೆ ಮಾರ್ಚಲ್ಲಿ ನೈಟೆಲ್ಲ ನೀರು ಹೊಡಿಬೇಕಂತೆ ಅವರು. ಎಲ್ಲ ತುಂಬಿಕೊಂಡು ಗಾಡಿಗೆ ತುಂಬಿಕೊಂಡು ಈಗ ಹೊರಡ್ತೀವಿ. ಇದನ್ನು ತೊಗೊಂಡೋಗಿ ಅಲ್ಲಿ ಡಂಪ್ ಮಾಡಿಬಿಟ್ಟು ಮತ್ತೆ ತಿರ್ಗಿ ಇನ್ನೊಂದು ಕಡೆ ಇದೆ ಅಲ್ಲಿಗೆ ಬರಬೇಕು. ಜಾಸ್ತಿ ಆಗ್ತದೆ. ಹೊರಡ್ತು ನಮ್ಮ ಗಾಡಿ. ಅಲ್ಲಲ್ಲಿ ಈ ಥರ ಎಲ್ಲ ಮೂಟೆಗಳು ಹಾಕಿರ್ತಾರೆ, ಅದನ್ನು ಹೋಗ್ತಾ ಹೋಗ್ತಾ ಹಾಗೆ ತುಂಬಿಕೊಂಡು ಹೋಗ್ತಾ ಇರೋದು. ಬಟ್ ನಮ್ಮ ಕಡೆ ಎಲ್ಲ ಇರೋ ಥರ ದೊಡ್ಡ ದೊಡ್ಡ ಟ್ಯಾಕ್ಟ್ರುಗಳೆಲ್ಲ ಇಲ್ಲಿ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಚಿಕ್ಕ ಟ್ಯಾಕ್ಟ್ರುಗಳನ್ನೇ ಯೂಸ್ ಮಾಡ್ತಾರೆ. ಅವ್ರಿಗೆ ಈಸಿನೂ ಆಗುತ್ತೆ, ಆಮೇಲೆ ತುಂಬ ಚಿಕ್ಕ ಜಾಗದಲ್ಲಿ ಆರಾಮಾಗೂ ಹೋಗುತ್ತೆ. ಇದು ಕುದಿಯೋದಕ್ಕಿಂತ ಮುಂಚೆ ಹೇಳಿ, ನಾನೊಂದ್ಸತಿ ಎಗರ್ಕೋತೀನಿ. ನೋಡಿ ಎಲ್ಲ ಸುತ್ತಮುತ್ತ ಅಲ್ಲೊಂದು ಮನೆ ಇಲ್ಲೊಂದು ಮನೆ ಇರುತ್ತೆ. ಬೆಂಗಳೂರಲ್ಲಾದರೆ ಫುಲ್ಲು ಜಾಗನೇ ಇರೋಲ್ಲ ಮರಗಳು ಬೆಳೆಸೋಕ್ಕೆ, ಅಷ್ಟು ಮನೆಗಳಿರುತ್ತೆ. ಬಟ್ ಹಂಗಲ್ಲ, ಅಲ್ಲಿ ಅಲ್ಲೊಂದು ಇಲ್ಲೊಂದು ಮನೆಗಳಿರುತ್ತೆ. ಬಟ್ ಅವರು ಹೊಂದ್ಕೊಬಿಟ್ಟಿರ್ತಾರೆ, ಏನೇ ಬೇಕಾದರೂ ಎಲ್ಲ ಒಂದೇ ಸತಿ ತಂದು ಇಟ್ಕೊಬಿಡ್ತಾರೆ ಐಟಮ್ಸ್ಗಳನ್ನೆಲ್ಲ. ಬಂತು ನೋಡಿ, ಈಗ ಮನೆ ಹತ್ರ ತಗೊಬಂದು ಇದನ್ನು ಅಲ್ಲಿ ಡಂಪ್ ಮಾಡ್ತಾರೆ.
ಆ ಡಂಪ್ ಮಾಡಿಬಿಟ್ಟು ಅಲ್ಲಿ ಯಾರ್ಯಾರು ಎಷ್ಟೆಷ್ಟು ಮೂಟೆ ಕಿತ್ತಿದ್ದಾರೆ ಅಂತ ಮೂಟೆ ಮೇಲೆ ಮಾರ್ಕ್ ಮಾಡಿರ್ತಾರೆ. ಆ ಮಾರ್ಕ್ ಆಗಿರೋ ಮೂಟೆನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಕಿತ್ತಿದ್ದಾರೆ ಅಂತ ಅಳತೆ ಮಾಡಿದ್ಮೇಲೆ ಈ ಥರ ಎಲ್ಲ ಒಣಗಿಸ್ತಾರಂತೆ ಫುಲ್ಲು 15 days ಹಾರ ಹಾಕ್ಬಿಟ್ಟು ಬಿಡ್ತಾರೆ. ಫುಲ್ಲು ಒಣಗಬೇಕದು. ಅದಾದಮೇಲೆ ಮಾರನೇ ದಿನ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲೇ ಪಕ್ಕದಲ್ಲೇ ಒಂದು ಫಾಲ್ಸ್ ಇದೆ, ಬನ್ನಿ ಹೋಗೋಣ ಅಂದರು. ಸರಿ ಅಂದ್ಬಿಟ್ಟು ನಾವು ಹಾಗೆ ಹೊರಟು. ಜನವರಿಲೂ ಕೂಡ ಇಷ್ಟು ನೀರಿದೆ ನೋಡಿ. ಯಾವುದೋ ಒಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ನಡೀತಾ ಇತ್ತು. ಹಾಗೆಯೇ ನೋಡಿಕೊಂಡು ನಾವು ಲೆಫ್ಟ್ ಸೈಡ್ ಹೋದು. ನಾವು ಹೋಗಿದ್ದು ಮಧ್ಯಾಹ್ನ 12:30 1 ಗಂಟೆ ಆದರೂ ಕೂಡ ನೀರಲ್ಲಿ ಕಾಲಿಟ್ಟರೆ ಫುಲ್ಲು ಕೋಲ್ಡ್ ಇತ್ತು. ಮಕ್ಕಳುಗಳಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ನೀರು ಅಂದರೆ ಮಕ್ಳಿಗೆ ತುಂಬ ಇಷ್ಟ ಅಲ್ವಾ. ಚಕ್ಕುತ್ತ ಹಣ್ಣು ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಚಕ್ಕೋತ ಕಟ್ ಮಾಡಿದ್ದು ಯಾವ್ದು ಹಣ್ಣಾಗಿದೆ ಅದ್ರಾಗೆ? ಎಲ್ಲೋನಾ? ಚಾಕು ಕೊಡು ಚರಿ, ಇದು ಕಟ್ ಮಾಡೋಣ. ಚಾಕು ಇಸ್ಕೊ ಬರಗೋಡು. ಅವಲ್ಲ ಕಟ್ ಮಾಡೋಣ. ಹಿಂಗೆ ಕಟ್ ಮಾಡೋಣ, ಹಿಂಗೆ ಕಟ್ ಮಾಡೋಣ, ಹಿಂಗೆ ಕಟ್ ಮಾಡೋಣ. ಟನ್ 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 ಟನ್. Happy birthday to you. Happy birthday to you. ಹಣ್ಣಾಗಿಲ್ವೇನೋ ದಿನ? ಹಣ್ಣಾಗಿದೆ, ಹಾಂ ಹಣ್ಣಾಗಿದೆ. ಹೆಂಗೈತೆ ಇದು? ಇರುತ್ತೆ ಹೆಂಗೆ? ಆರೆಂಜ್ ಇದ್ದಂಗ. ಸೀರಿಯಸ್? ತಿನ್ಬಾರ್ದು. ಇವಾಗ ಆ ಸಾಂಗಲ್ಲಿ ಚಕ್ಕುತ್ತ ಚಕ್ಕುತ್ತ ಅಂತ ಹಾಡೇ ಅದ್ರಲ್ಲಿ ಚಿಕ್ಕ ಚಿಕ್ಕದು ಇದ್ಯಾಕೆ ಇಷ್ಟ ಮತ್ತೆ? ಚಿಕ್ಕದಲ್ಲ, ದೊಡ್ಡದೇನೆ. ಅದು ಕಟ್ ಮಾಡಿರೋದು. ಸುಬ್ಬಿ ಏ ಚರಿ ಹೆಂಗೈತೆ ನೋಡಿಲಿ. ಹೋಗಿದೆ ತಡಿ ನೋಡೋಣ. ಚೆನ್ನಾಗಿದೆ ಮಗ. ಎಲ್ಲಿ? ನಾನು ಎಸಿಲಿಲ್ಲಪ್ಪ, ನಾನು ಬಿಡಿಸ್ಲಿಲ್ಲಪ್ಪ. ಓಹೋ ಹೌದಾ? ಏ ಹೆಂಗಿದೆ ಇದು? ಹೋಗ್ಬಿಟ್ಟಿದೆ. ಓಪನ್ ಮಾಡು ಪೂರ್ತಿ. ಹೋಗ್ಬಿಟ್ಟಿದೆ ಬಿಡು. ಹೌದಾ? ಅವ್ರದ್ದು ಕೇಳಬೇಕಾಯ್ತು. ಅಯ್ಯೋ ಹೆಂಗಿದೆ? ಹಿಂಗೆ ನೋಡು ತಿನ್ನೋದು. ಇದೇ ಹಿಂಗೆ ಇರ್ಬೇಕು ಶಶಿ. ಇದು ನಿನಗೂ ಫಸ್ಟ್ ಟೈಮ್. ಗೂಗಲ್ ಮಾಡೋಣ ಬಾ, ಗೂಗಲ್ ಮಾಡೋಣ. ಅಯ್ಯೋ ಅದು ಹಣ್ಣು ಆಗೈತೆ ಇಲ್ವ? ಸುಮ್ಮನೆ ಕಟ್ ಮಾಡಿ ಹಾಳು ಮಾಡಬೇಡ. ಆಗಿರ್ಬೇಕಲ್ಲ. ಇದು ಎಷ್ಟು ಕಲರ್ ಇತ್ತು, ಇದು ಎಷ್ಟು ಕಲರ್ ಇಲ್ಲ. ಅದಕ್ಕೆ ಇದು ನಾಳೆ ನಾಡ್ದಲ್ಲಿ ಕಟ್ ಮಾಡೋಣ. ನೋಡೋಣ ತಡಿ. ಇಲ್ಲ, ಹೀಗೆ ಬರೋದು ಇದು. ನಿನ್ಗೇನು ಇಲ್ಲ ಗೊತ್ತಿಲ್ಲ ಕಣೆ, ಹಿಂಗೆ ಬರೋದು.
ಉಯ್ ಹೆಂಗೈತೆ ನೋಡಿಲ್ಲ ಕೈಲಿ. ಹೆಂಗೈತೆ? ಇಲ್ಲ ಅದು ಹಣ್ಣಾಗೋಗ್ಬಿಡೋದು. ಇಲ್ಲ ಇನ್ನೂ ಹಣ್ಣಾಗಬೇಕಿತ್ತು ಜಗ್ಗಿ. ಇಲ್ಲ ಸರ್ ನೋಡಿ ಇದು ಕರೆಕ್ಟಾಗಿದೆ. ಹಾಂ ಈಟೆಲ್ಲ ಹಾಕೋಲ್ಲ ಅವ್ರು ಸಿಪ್ಪೆ ಸಿಪ್ಪೆ. ಏನು ಸೋಂಬೇರಿ ಚರಿ ನೀನು ಈ ವಯಸ್ಸಿಗೆ. ಏನು ಸೋಂಬೇರಿ ಅವಳಷ್ಟು ಇದು ಇಂಟೆಲಿಜೆಂಟ್ ಯಾರೂ ಇಲ್ಲ ನೋಡಿ, ಎಲ್ಲ ಎತ್ಕೊಬಂದು ಅವಳು ತಾನೇ ಅವಳು. ಅಲ್ಲ ಕಸ್ಕಲ್ಲಿ ಹೋಗಿ ಎತ್ತಕ್ಕಾಗ್ದ ಕಸದ ಬುಟ್ಟಿನ ಇಲ್ಲಿ ತಗೊಂಡ್ಬಂದ್ಲು. ಎಲ್ಲಾನು ಎತ್ಕೊಂಡು ಹೋಗೋದಕ್ಕಿಂತ ಒಂದೇ ಸತ್ ನೋಡಲಿ ಎಲ್ಲ ಹಾಕ್ತಾಳೆ. ಹಾಕು ಬಂಗಾರ. ನಮ್ಮಮ್ಮ ಅವಳಿಗಿರೋ ತಳೆ ನಿನ್ಗಿದೆಯೇನ? ಅಪ್ಪ ಅದು ಕೊಡು. ಹಾಂ ಕೊಡ್ತೀನಿ, ಎತ್ಕೊಪ್ಪ. ಇದಾಕು. ಅದನ್ನು ಹ್ಞೂ ಇದು ಆಮೇಲೆ ಹಾಕು. ಇದು ಅಲ್ಲಪ್ಪ ಚಿಕ್ಕ ಇದು ಹ್ಞೂ ತಲೆ ಇದೆಲ್ಲ. ಬಿಗೀತಾ. ಇದು ಕಾಯಿ ಇಲ್ಲ, ಇದು ಚೆನ್ನಾಗಿ. ಲುಕ್ಸ್ ಲೈಕ್ ಹುಳ. ಹುಳ ಅಲ್ಲ ನೋಡು, ನೋಡಲಿ ತಿನ್ನು ಮಗಳೇ ಅದು. ಇವ್ರ ಅಪ್ಪ ಮಗಳು ಫೋಟೋ ತಗೊಳಕ್ಕೆ ಬಿಡ್ತಿಲ್ಲ. ಇರ್ರಿ ಈ ಕೊಡು ಚೆನ್ನಾಗಿದೆ, ಇದು ಡೌಟ್ ಇಲ್ಲ, ಚೆನ್ನಾಗಿಲ್ಲ ಅದು. ಜ್ಯೂಸ್ ಮಾಡ್ಬೋದು ಇರು. ಇದು ಕೊಡು ಶಶಿ ಅವರು. ಆಯ್ತು. ಅದು ಬೆಳಗ್ಗೆ ಕೊಡೋದು. ಅಲ್ಲಿ ಇಡಬಾರ್ದು, ಅಲ್ಲೇ ಇಡು, ಅಲ್ಲೇ ಇಡು. ತಿನ್ನು. ಇದು ಬೇಕು ತಾತಲ್ಲಿ. ತಿನ್ನು. ಎತ್ತಕ್ಕಾಗಲ್ಲ. ಅಪ್ಪ ಮಗಳ ಚೆನ್ನಾಗಿ ಹಣ್ಣು ಚೆನ್ನಾಗೈತಾ? ಸರಿ ನಂಗೆ ಹುಳ ಥರ ಫೀಲ್ ಆಗ್ತಿದೆ. ಅದು ಹೆಂಗೆ ಇರುತ್ತೆ ತಿನ್ನೆ, ಎಲ್ಲ ಇದಿದೆ ವಿಟಮಿನ್ಸ್ ಎಲ್ಲ. ಹಾಂ ಹಂಗೆ ತಿನ್ಬೇಕು ಮಗಳೇ, ಅದನ್ನು ಹಣ್ಣು. ಇದು ಹಣ್ಣಪ್ಪ ನೋಡಿಲ್ಲ. ಲುಕ್ಸ್ ಲೈಕ್ ಹುಳ. ಕಿತ್ತಕ್ಕೈತಲ್ಲ. ಕೊಡಿ ಕೂತ್ಕೊಡ್ತೀನಿ. ಹೆಂಗ್ ಬಿಚ್ಚದು? ಹಿಂಗೆ ಸೂಪರ್ ಅಲ್ಲ? ಮಾಸ್ಟರ್ ಲೈಟ್ ಮಾಡಿಲ್ಲ. ಮಕ್ಕೊಂಡ್ಲು ಅವಳು. ಹಣ್ಣು ಹೆಂಗೈತೆ ಹೇಳು ಫಸ್ಟು. ಮಕ್ಕೊಂಡಲ್ಲ, ಮಕ್ಕೊಂಡು ಮಕ್ಕೊಂಡ್ರು. ಸರಿ ಆಯ್ತು ತಗೊಳ್ಳಿ. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ಬೇಕು, ಆಯಿತು ಸರಿನಾ? ತಿನ್ನು ಪಾಪ. ಇದರೇನು? ಏನಿದೆ ತಿನ್ನು, ಹೇಳ್ತೀನಿ ನೋಡಿಲಿ. ಹಾಕೊಂಡು ಕಚ 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 ಅಂತ ತಿನ್ನು, ಬೇಡವಾ? ಜ್ಯೂಸ್ ಮಾಡೋಣ ಇರೋ ಮಗನೆ ನಾಳೆ, ಓಕೆನಾ? ಮೇಮ್ ತೋರಿಸ್ತೀನಿ. ಹಾಂ ಮೇಮ್ಗೆ ಯಾವ ಮ್ಯಾಮಿಗೆ ತೋರಿಸ್ತೀಯಾ? ಬಾಬೆ ಮ್ಯಾಮ್. ಓಕೆ. ಮತ್ತೆ ದೀಪೆ ಮ್ಯಾಮ್. ಮತ್ತೆ ವಾಶಿ ಮ್ಯಾಮ್. ದೀಪ ಅಲ್ಲ, ಯಾವ್ದ್ರಲ್ಲಿ ದೀಪ. ಓಕೆ. ಮತ್ತೆ ಸರಿ, ಓಕೆ. ಅಮ್ಮ ಏನು ಮಾಡೋದು ಅವಾಗಲೇ ತಿಂದಕ್ಕೆ ಇದನ್ನ? ಬೈದು ಏನಂತ ಹೋಯ್ತು ಬೈದ್ಲಾ ನೀನು? ಅಪ್ಪಂಗೆ ಆಯ್ತು. ಹಾಂ ತಾತ ಹಾಂ ಕೊಬ್ಬರಿ ತಿಂತಾನೆ ಅಂತ. ಅದಕ್ಕೆ ನೀನೇ ಅಪ್ಪ ಏನಂತು? ಕೊಬ್ಬರಿನೋ ಹಾ. ಸಸಿ ಬಾ ಇಲ್ಲಿ, ಅಪ್ಪ ಬಾ. ತಾತ ಹಾಂ ಏನಂತ ಕರಿತೀನಿ ನಾನು ಅಪ್ಪನ್ನ? ಜಗಿ ಬಾ, ಅಲ್ಲ ಕಣ ಮೊದ್ಲು ಹೇಳ್ದಲ್ಲ. ಜಗಿ ಸರ್ ಬಾ. ಅಲ್ಲ ಕಣಲ್ಲ, ಅವಾಗಲೇ ಏನೋ ಹೇಳ್ದಲ್ಲ. ಏನಂತ ಹೇಳಿದ್ಲು? ಜಗಪ್ಪ ನೋಡಿಲ್ಲಿ ಅಂತ ಅಂದ್ರು. ಅಂದ್ರು. ಓಕೆ ಓಕೆ. ಇಂಥವೆಲ್ಲ ಅವಳು ಹೇಳ್ದೆ ತಲೆಯಲ್ಲಿ ಎಷ್ಟು ಚೆನ್ನಾಗಿ ರಿಜಿಸ್ಟರ್ ಮಾಡ್ಕೋತಾಳೆ ನೋಡು. ತೋರಿಸು. ತೊಳಿಬೇಕು ಚರಿ, ತಂಬಲ್ಲಿ ತೊಳೆದು ಕೊಡ್ತೀನಿ. ಸೊ ಹೋದ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಚಕ್ಕುತ್ತ ಅಂತ, ಸೊ ಅದ್ರದ್ದು ಜ್ಯೂಸ್ ಮಾಡ್ತಾ ಇದ್ದೀನಿ ಇವಾಗ. ಇವಾಗ ಜ್ಯೂಸ್ ಮಾಡ್ತಾ ಇದ್ದೀವಿ ನಾವು. ಓಕೆ, ವಿತ್ ಸ್ಟ್ರಾಬೆರಿ ಆ್ಯಡ್ ಮಾಡ್ತೀನಿ ಅದಕ್ಕೆ. ಕಡಿ ಇವೆಲ್ಲ ಕ್ಲೀನ್ ಮಾಡೋಣ ಫಸ್ಟು. ದೊಡ್ಡ ದೊಡ್ಡವೆಲ್ಲ ತಿನ್ಕೊಂಡು ಅವಳೆ ಚಿಕ್ಕ ಚಿಕ್ಕವು ಜ್ಯೂಸ್ಕಂತೆ. ಕೊಡಪ್ಪ.
ತಡಿ ತೊಳೆದ್ಬಿಟ್ಟು ಹಾಕೋಣ, ಹಂಗೆ ಹಾಕಿದ್ರೆ ಗಲೀಜಿರಲ್ವಾ ಅದರಲ್ಲಿ? ಹಾ ಅಮ್ಮ ಸ್ಟ್ರಾಬೆರಿ ಚಕ್ಕುತ್ತಾ ಚಕ್ಕುತ್ತಾ ಬಂದಳಪ್ಪ ಚಕ್ಕೋರಿ. ಚಕ್ಕುತ್ತಾ ಚಕ್ಕೋರಿ. ಸೂಪರ್, ಮಗಳು ಜ್ಯೂಸ್ ಮಾಡ್ತಾ ಇದ್ದಾರೆ. ನಿಂಗೋಸ್ಕರ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ನಿಂಗೆ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ನೀನು ಅನ್ಕೊಂಡು ಇದನ್ನು ಹೆಂಗೆ ಮಿಕ್ಸ್ ಮಾಡಿದ್ದು ನೋಡು. ತಗೋ. ಇರು ಇದನ್ನು ತಲೆ ತರ್ತಾರೆ. ನೀನು ಅನ್ಕೊಂಡು. ಏನು ಮಾಡೋಣ? ಸ್ಪೂನ್ಲೆ ಹಾಕಕ್ಕ? ಓ ಮೈ ಗುಡ್ನೆಸ್. ಬಿದೋಗುತ್ತೆ. ತಡಿ ಆಮೇಲೆ ತೆಗೆದು ಚೇಂಜ್ ಮಾಡ್ತಾರೆ. ಚೆರಿ ಬೇಡಿಕೆ ಮೇಲೆ ಚೆರಿ ಹಾಕ್ತಾ ಇದ್ದೀನಿ ಒಂದೆರಡು. ಅಲ್ಲ ಸ್ಟ್ರಾಬೆರಿ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಷ್ಟೇ ಟೇಸ್ಟು ಅಂತ. ಓಕೆನಾ? ಇವಾಗ ಒಂಚೂರು ಹಾಲು ಹಾಕೋಣ ರುಬ್ಬಕ್ಕೆ. ಒಂಚೂರು ಶುಗರ್ ಹಾಕೋಣ. ಇದು ಆಪ್ಷನಲ್ಲು, ಬೆಲ್ಲ ಹಾಕೋದು. ಉಪ್ಪ ಸಾಕ? ಉಪ್ಪು ಹಾಕೋಣ. ಒಂದು ಚಿಟಿಕೆ ಉಪ್ಪು. ನೀನು ಹಾಕ್ಬೇಡ, ನೀನು ರಾಶಿ ಸುಮ್ಮನೆ ಇರು. ಆಮೇಲೆ ಒಂದು ಏಲಕ್ಕಿ ಹಾಕೋಣ. ಏಲಕ್ಕಿ ಹಾಕೋಣ. ಅದು ಬೇಡ. ಇವಾಗ ರುಬ್ಬಣ. ರುಬ್ಬಣ. ಎಸ್. ನೀನೇ ಕೊಡಿಸ್ಬೇಕು. ಕೊಡ್ಸಲ್ಲ, ಅಪ್ಪ ಕೊಡ್ಸುತ್ತೆ ನೋಡು. ಬೇಡ ನೀನೇ ಕೊಡ್ಸು. ನಾನು ಎಲ್ಲ ಇದನ್ನ ತೆಗ್ದು ಇದನ್ನ ಹಾಕ್ಬೇಕು. ಇವಾಗ ಸರ್ಕಸ್ ಮಾಡಬೇಕು. ಏನು ಹ್ಞೂ? ಏನು ಏನೋ ಏನು ಹ್ಞೂ? ಹ್ಞೂ ಬಾಯ್ ಮಾಡ್ತೀಯ ನನಗೆ? ಹಂಗೆ ಜ್ಯೂಸ್ ಮಾಡೋಣ. ಹಾಕ್ಲಾ? ನೀನೇ ಆನ್ ಮಾಡು. ಓಪನ್ ಮಾಡೋಣ. 1 2 3. ಸೂಪರ್ ಅಲ್ಲ? ನೀನು ಕೂದಲೇ ಹಾಕ್ತೀಯ ತಲೆ. ಸೂಪರ್ ಅಲ್ವಾ? ಕುಡಿಯೋಣ? ಗ್ಲಾಸಿಗೆ ಹಾಕೋಣ. ಓಕೆ. ಸ್ಟ್ರಾಬೆರಿ ಡ್ರಿಂಕ್ ವಿತ್ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಫಿಲ್ಟರ್ ಮಾಡೋಣ. ಓಕೆ, ನೀರು ಹಾಕೋಣ. ಅದಕ್ಕೆ ಅಷ್ಟು ಗಟ್ಟಿ ಕುಡಿಯೋಕ್ಕಾಗಲ್ಲ. ಜ್ಯೂಸ್ ರೆಡಿ. ಓಕೆ, ನೋಡು ಸೂಪರ್ ಅಲ್ವಾ? ಫಿಲ್ಟರ್ ಮಾಡೋಣ ಇದನ್ನ. ಫಿಲ್ಟರ್. ಅದು ನೀನು ಹಾಡು ಹೇಳಿದ್ದು ಇಷ್ಟ ಆಗಿದೆ ಅಂತ. ಸರಿ, ಅದು ಹಾಡು ಹೇಳಪ್ಪು.
ಐಗಿರಿ ನಂದಿನಿ ಹಾಂ ಹೇಳು. ಅಮ್ಮ ತಿಂತೀನಿ ನಾನು. ಅದು ತಿನ್ನೋದಲ್ಲ, ಗ್ಲಾಸ್ ತಗೊಬರ್ಲಾ? ಅಮ್ಮ ಅಮ್ಮ ಸ್ಕೂಲ್ ತಗೋಬ, ಸ್ಕೂಲ್ದು ಸ್ಕೂಲ್ದು. ಸೂಪರ್ ಅಲ್ಲ, ಕುತ್ಕೊಂಡ್ರೆ ಎಷ್ಟು ಅಂದಿದೆ ಅಮ್ಮ? ಏಕಲ್ಲ ಏಕಲ್ಲಿ ಅಮ್ಮ ನನಗೆ ಇದು ಬೇಕು. ನಾ ಫಸ್ಟ್ ಸೋಸನ ಇರು, ಇದು ಕಾಣುತ್ತಲ್ವಾ? ಅಮ್ಮ ಇದು ಹಾಕು. ಅಮ್ಮ ಇದು ಹಾಕು. ಯಾವುದು ಇದು ಫಸ್ಟ್ ನಿಂಗೆ ಅದೇ ಅದೆಲ್ಲ ಹಾಕ್ಬಾರ್ದು, ಕಷ್ಟ ಆಗುತ್ತದು, ಕುಡಿಯೋಕ್ಕಾಗಲ್ಲ ಅದು. ಇರು, ಫಿಲ್ಟ್ರ್ ಮಾಡೋಣ. ನನ್ಗೆ ಕಾಣ್ತಾ ಇಲ್ಲ, ನನ್ಗೆ ಕಾಣ್ತಾ ಇಲ್ಲ. ಪಿಂಕಿ ಪಿಂಕಿ ಯೇ ಅಕ್ಕದಿಗೆ ಯಾವುದಕ್ಕೆ? ಇದಕ್ಕೆ ಯೇ ಇರು ಇರು ಇರು, ಇನ್ನೊಂದು ಚೂರು ಇದಾಗಲಿ, ಇರು ಮಗ್ನೆ. ಅಮ್ಮ ಸಾಕು ಸಾಕು ಸಾಕಮ್ಮ ಹ್ಞೂ, ಸಾಕು. ಒಂಚೂರು ಸಕ್ಕರೆ ಹಾಕ್ಲ ಅದಕ್ಕೆ, ಇನ್ನೊಂಚೂರು. ಹ್ಮ್ ನೀ ತಗೋಬೇಡ, ಬಿಡಿಸ್ತೀಯ, ಸುಮ್ಮನಿರು. ಇದು ಸಾಸಿಗೆ ಏ ಸಾಸ್ ಮೇಲೆ ಹಾಕಲ್ಲ, ಇದು ಚೂರಿ. ಆಯ್ತಾ? ಅದಕ್ಕೆ ಟಡಾ, ನನಗೆ ನಿಂಗೆ ಮಗ್ನೆ ಇವಾಗ ಏ ಅಪ್ಪಂಗೊಂದು ಕಪ್ಪು, ನಂಗೊಂದು ಕಪ್ಪು, ನಿಂಗೊಂದು ಕಪ್ಪು. ಓಕೆ? ಅಪ್ಪ ಪಾಪ ಅಲ್ವಾ, ಅಪ್ಪಂಗೂ ಇಡಬೇಕು. ಅಪ್ಪಂಗೂ ಕೊಡೋಣ ಚೂರಿ, ಯಾಕೆ? ಅಪ್ಪಂಗೂ ಇಡೋದು ಬೇಡವಾ? ಅಮ್ಮ ಸಾಕು ಸಾಕು. ಸಾಕಾ? ಕುತ್ಕೊ, ಅಲ್ಲಿ ಕೆಳಗೆ ಕೊಡ್ತೀನಿ, ಕುತ್ಕೊಂಡ್ರೆ ಅಷ್ಟೇ ಕೊಡ್ತೀನಿ ನಾನು. ಸಿ ಇದರಲ್ಲಿ ಅಮ್ಮ 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 ಕೊಡು ಕೊಡು ಕೊಡು. ಗ್ಲಾಸ್ ಹುಷಾರು, ನನ್ನ ಮಗನ ಕೈ ಮಾಣಿಕೆ ಕೊಡ್ತಾ ಇದ್ದೀನಿ. ಕಿವಿ ಮುಚ್ಕೊಂಡ. ಅದು ಯಾರು ಮಂಗ ಯಾರು ಮಾಣಿಕೆ ಅಂತ ನೀವೇ ಅರ್ಥ ಮಾಡ್ಕೋಬೇಕಷ್ಟೇ. ಸ್ಲೋ 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 ಸ್ಲೋ. ಓಕೆ ಓಕೆ. ಹೆಂಗಿದೆ? ಯಾಕೆ ಹುಳಿನ? ಅಮ್ಮ ಹಾಂ, ಅದಕ್ಕೆ ಇದು ಹಾಕ್ಬೇಡ. ಏನು? ಅದೆಲ್ಲ ಆರೆಂಜ್ ಫ್ಲೇವರ್, ಆರೆಂಜ್ ಜ್ಯೂಸ್ ಥರನೇ ಇದೆ, ಆರೆಂಜ್ ಜ್ಯೂಸ್ ಥರ, ಕಹಿ ಕಹಿ. ನಾಲ್ಗೆಗೆ ಕಹಿ ಹತ್ತುತ್ತೆ, ಅದಕ್ಕೆ ಕುಡಿತಾ ಇಲ್ಲ. ಅಮ್ಮ ನಾನು ಕೆನೆ ತಿಂತೀನಿ. ಫೋನ್ ಫೋನ್ ತಗೋತೀನಿ. ಫೋನ್ ಕೊಡು. ಫೋನ್ ನೀನು ಕುಡಿಯಲ್ಲ ಅಂತ ಗೊತ್ತಾಯ್ತು ನಂಗಿದ್ನ. ಯಾವ್ದದು ಹಣ್ಣು? ಕೆಳಗೆ ಬೀಳ್ತದೆ, ಕೆಳಗೆ ಆಯ್ತು. ಬಿಡು. ಮೋಸಂಬಿ ಹಣ್ಣು ಮತ್ತೆ ಆರೆಂಜ್ ಎಲ್ಲ ವಿತ್ ಬೀಜ ಹಾಕಿ ಮಿಕ್ಸಿ ಮಾಡಿದ್ರೆ ಯಾವ ಥರ ಬರ್ತಾರ? ಏನು ಅದು ಬಟ್ಟೆ. ಅಮ್ಮ ಏನು ಆಗಲ್ಲ. ಇವಾಗ ನೋಡಮ್ಮ. ಹೆಚ್ಚಿಗೆ ಬೇಡ, ಸಾಕು. ತಿಂತೀನಿ ಕೆನೆ ತಿಂತೀನಿ. ಇದು ತಿಂತಾಳಂತ. ತಗೋ ತಿನ್ಕೊ, ತಿನ್ನು ತಿನ್ನು. ಇವಾಗ ಬಾಯ್ಗೆ ಇಕ್ಕೋ. ಏನು ಕಲಿಸ್ಬೇಕು?
ನೀನು ಗಲೀಜು ಮಾಡಕ್ಕೆ ನೀನು ಬಿಡು. ಅಪ್ಪು ಒಂಚೂರು ಮಾಡೋಣ ಸುಮ್ಮನೆ. ಯಾಕೆ ನಿಂಗೆ ಬೇಡ ಅಲ್ವಾ? ಹಾಲು ಕೊಡ್ಲಾ? ಹಾಲು ಕುಡೀರಿ. ಅದು ನಾನು ಕೊಡಲ್ಲ, ಸಾಕು.